ಇನ್ನು ಮಗನನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ ತಾಯಿ. 3 ದಿನಗಳಿಂದ ತಾಯಿ ಜೊತೆ 3 ದಿನಗಳ ಹಿಂದೆ ಈತ ರಂಗಪ್ಪ ತಾಯಿ ಜೊತೆ ಮಾತನಾಡಿದ್ರು. ಈಗ ಅವರಿಲ್ಲ. ಹೀಗಾಗಿ ಮಗನ ನೆನೆದು ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಚುನಾವಣೆ ಸಂದರ್ಭ ತಾಯಿಗೆ ಕಾಲ್ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ರು ರಂಗಪ್ಪ. ಇದೀಗ ರಂಗಪ್ಪ ನಿಧನದ ಸುದ್ದಿಯನ್ನ ತಿಳಿದು ಕಣ್ಣೀರು ಹಾಕ್ತಿದ್ದಾರೆ ರಂಗಪ್ಪ ತಾಯಿ. ದುಃಖ ಮಡುಗಟ್ಟಿದೆ ಅವರ ಮನೆಯಲ್ಲಿ. ರಂಗಪ್ಪ ಇನ್ನಿಲ್ಲ ಅನ್ನುವಂಥ ಸುದ್ದಿ ಅಧಿಕೃತ ಪಡ್ತಾ ಇದ್ದ ಹಾಗೆ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಕುಟುಂಬದಲ್ಲಿ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. 3 ದಿನಗಳ ಹಿಂದಷ್ಟೇ ಕಾಲ್ ಮಾಡಿ ಮಾತನಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ಏನು ನಡೀತಿದೆ, ಹೇಗಾಗ್ತಾ ಇದೆ, ಆರೋಗ್ಯ ಹೇಗಿದೆ ಎಲ್ಲವನ್ನ ಕೂಡ ವಿಚಾರಿಸಿದ್ರು ರಂಗಪ್ಪ ತಾಯಿ ಬಳಿ ಮಾತನಾಡಿ. ಆದರೆ ಈಗ ಸಡನ್ಲಿ ಅವರಿಲ್ಲ, ಬ್ಲಾಸ್ಟ್ನಲ್ಲಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದ್ದ ಹಾಗೆ ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಅದು ಕೂಡ ಅಮಾಯಕರನ್ನು ಈ ರೀತಿಯಲ್ಲಿ ಯಾವುದೇ ಕಾರಣ ಇಲ್ಲದೆ ಇವತ್ತು ಈ ರೀತಿಯಲ್ಲಿ ಉಗ್ರಗಾಮಿಗಳು ಇವತ್ತು ಕೊಲೆ ಮಾಡಿದ್ದು ನಿಜವಾಗಿ ಸಂಪೂರ್ಣ ಖಂಡನೀಯವಾದಂಥ ವಿಚಾರ. ಈ ಬಗ್ಗೆ ಶ್ರೀಲಂಕಾದ ಸರ್ಕಾರ ಮತ್ತು ಭಾರತ ಸರ್ಕಾರ ಕೂಡ ಕಾರ್ಯೋನ್ಮುಖರಾಗಬೇಕು ಮತ್ತು ಇಡೀ ಜಗತ್ತು ಇದನ್ನು ಖಂಡಿಸುವಂಥದ್ದು ಅವಶ್ಯಕತೆ ಇದೆ. ಅದು ಕೂಡ ನಮ್ಮ ಹನುಮಂತರಾಯಪ್ಪನವರು ಮೊನ್ನೆ ನಮ್ಮದು ಕೊನೆ ಕ್ಯಾಂಪೇನ್ ಇಲ್ಲೇ ಆಯಿತು ಚುನಾವಣೆಯಲ್ಲಿ. ಪಾಪ ಅವರೆಲ್ಲ ಬಂದು ಅದೇ ಅನೇಕರು 7 ಜನ ಕೂಡ ನಮಗೆ ಮುಖ್ಯವಾಗಿ ವಿಶೇಷವಾದಂಥ ರೀತಿಯಲ್ಲಿ ಕೆಲಸ ಮಾಡಿದ ಅತ್ಯಂತ ಪ್ರಾಮಾಣಿಕರು, ದಕ್ಷರು, ಭಾಳ ಒಂದು ಅಮೂಲ್ಯವಾದಂಥ ಒಂದು ಜೀವಗಳನ್ನು ನಾವು ಕಳ್ಕೊಂಡು ನಾನು ಮತ್ತು ನಮ್ಮ ಎಲ್ಲ ಸಂಗಾತಿಗಳು ವಿಶೇಷವಾದಂಥ ಒಂದು ನಷ್ಟ ಅನುಭವಿಸ್ತೇವೆ. ಅವರ ಮನೆಯವರಿಗೂ ಕೂಡ ವಿಶೇಷವಾದಂಥ ತುಂಬಲಾರದ ನಷ್ಟ ಆಗ್ತದೆ. ಅದಕ್ಕೆ ದೇವರೇ ಅವರಿಗೆ ಸಾಂತ್ವನ ಮಾಡಬೇಕು ಹೊರತು ನಾವೇನು ಸಾಂತ್ವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಕೂಡ ಈಗ ಇಲ್ಲ. ಭಾಳ ದುರಂತ. ನಮಗೆ ವೆಂಕಟರಮಣಯ್ಯ ಅಂತೇಳಿ ದೊಡ್ಡಬಳ್ಳಾಪುರ ಅದು ಬೆಳಿಗ್ಗೆಯಿಂದ ನಾನು ವರ್ತಮಾನ ಸಿಕ್ಕಿದ ಕೂಡಲೇ ಈ ಬಗ್ಗೆ ಇದು ವೀರಪ್ಪ ಮೊಯ್ಲಿ ಅವರ ಮಾತುಗಳನ್ನು ನಾವು ನೋಡ್ತಾ ಇದ್ವಿ. ಎಲ್ಲ ಅಧಿಕಾರಿಗಳನ್ನು ಅವರು ಕೊಲಂಬೋದಲ್ಲಿರತಕ್ಕಂಥ ಮಿಷನ್ನು ಮತ್ತು ಎಂಬಸಿಯನ್ನು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಮೃತದೇಹಗಳನ್ನು ಅದು ಐಡೆಂಟಿಫೈ ಆದ ಕೂಡಲೇ ಆ ಮೃತದೇಹಗಳು ಈ ಭಾಗಕ್ಕೆ ಬರ್ತದೆ. ಅದರಲ್ಲಿ 4 ಬಾಡಿಗಳು ಈಗ ಐಡೆಂಟಿಫೈ ಆಗಿದೆ ಮರಣ ಬಂದಿದೆ. ಇನ್ನೊಂದು 3 ಐಡೆಂಟಿಫೈ ಆಗಬೇಕು. ಅದು ಐಡೆಂಟಿಫೈ ಆದ ಕೂಡಲೇ ಇಲ್ಲಿ ಬಂದಿದೆ. ಹಾಂ, ಎಸ್. ಹಲೋ ಮೇಡಮ್, ನೋಡಿದ್ರಲ್ಲ? Yeah, please. सुषमा जी, सुषमा जी, Veerappa Moily here. Yeah. I know. 7 names, madam. Yes, 7 names I have sent. Yeah. Yes, very sure. Lakshmi Narayana, Hanumantarayappa. Yes. Other 3. Okay, thank you for the prompt action, madam. Your people have taken. Okay, then it will be all right. Okay. Thank you for the prompt and punctual action, madam. And I know we have also sent some MLAs have also gone. They will be going by 5:30. One of the MLAs has already gone in the morning. So they will also help your people to identify the bodies. Okay, I will. Okay, madam. Thank you, madam. Thank you. ಹನುಮಂತರಾಯಪ್ಪದ್ದು ಅವರು ಸಂಬಂಧಿಕರು ಯಾರು ಇದ್ದಾರೆ ಅಲ್ಲಿ ಕೊಲಂಬೋದಲ್ಲಿ ಡಾಕ್ಟರ್ ಇದ್ದಾರೆ. ಅವರೇ ಹೇಳಿದರು, ಸುಷ್ಮಾ ಸ್ವರಾಜ್ ವಿದೇಶಾಂಗ ಸಚಿವರು ಅವರ ಸಂಬಂಧಿಕರಿದ್ದಾರೆ. ಅದು ಐಡೆಂಟಿಫೈ ಎಲ್ಲ
ಬಾಡಿಗಳು ಐಡೆಂಟಿಫೈ ಆದ ಮೇಲೆ ಟ್ರಾನ್ಸ್ಪೋರ್ಟಿಗೆ ಅವರೇ ಏರ್ಪಾಡು ಮಾಡ್ತಾರೆ. ಲಂಡನ್ ಕಮಿಷನ್ ನಮ್ಮ ಇಂಡಿಯನ್ ಕಮಿಷನ್. ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅಂದರೆ ಅದೇ ಈಗ ಅವರ ಅಧಿಕೃತವಾಗಿ 4ರಲ್ಲಿ ಶಿವಕುಮಾರ್ ಕೂಡ ಸೇರಿ ಅನ್ಐಡೆಂಟಿಫೈಡ್. ಅದು ಶಿವಕುಮಾರ್ ಇದು ಐಡೆಂಟಿಫೈ ಆಗಬೇಕು. ಅದು ಆಮೇಲೆ ಹನುಮಂತರಾಯಪ್ಪರದ್ದು ಯಾರೋ ಅವರ ಡಾಕ್ಟ್ರು ಏನೋ ಸಂಬಂಧಿಕರಿದ್ದಾರೆ. ಆಮೇಲೆ ಪುಟ್ಟರಾಜ್ಯದ್ದು ಆಗಲಿಲ್ಲ, ಮತ್ತೊಂದು ಮರಿಗೌಡರದ್ದು ಆಗಲಿಲ್ಲ. ಅದು ಯಾರು ಅಂತೇಳಿ ಇನ್ನೂ ಕನ್ಫರ್ಮ್ ಆಗಬೇಕಿದೆ. ಅದು ಫೈನಲ್ ಆಗಬೇಕು. ನಾವು ಸತತ ಸಂಪರ್ಕದಲ್ಲಿದ್ದೇನೆ ವಿದೇಶಾಂಗ ಮಂತ್ರಿಮಂಡಲದಲ್ಲಿ. ವಿದೇಶಾಂಗ ಸಚಿವರ ಹತ್ರ ಈಗಲೇ ಮಾತಾಡಿದ್ದೆ ಮೇದುರುಗಡೆನೆ. ಅದೇ ಪ್ರಕಾರ ಉಳಿದ ಅಧಿಕಾರಿಗಳ ಹತ್ರ ಕೂಡ ಮಾತಾಡ್ತಾ ಇದ್ದೀವಿ. ಅಲ್ಲಿ ಇಂಡಿಯನ್ ಎಂಬಸಿ ಯಾವುದು ಕೊಲಂಬೋದಲ್ಲಿದೆ ಅವರು ಕೂಡ ನಮ್ಮ ಯಾರ್ಯಾರು ಇಲ್ಲಿ ಹೋಗ್ತಾರೆ ಅವರಿಗೆ ಸಹಾಯ ಮಾಡ್ತಾರೆ ಬಾಡಿ ಐಡೆಂಟಿಫೈ ಮಾಡಲಿಕ್ಕೆ. SR ವಿಶ್ವನಾಥ್ ನಮ್ಮ ಯಲಹಂಕದ MLA ಅವರು ಕೂಡ ಅಲ್ಲಿ ಬೆಳಿಗ್ಗೆ ಹೋಗಿದ್ದಾರೆ. ನಾನು 2 ಬಾರಿ ಫೋನ್ ಮಾಡಿದ್ರು. ಅವರು ಕೂಡ ಈಗ ಮಾರ್ಚುವರಿಯಲ್ಲಿ ಶವಾಗ್ರಹದಲ್ಲಿ ಅವರು ಬಾಡಿ ಐಡೆಂಟಿಫೈ ಮಾಡಲಿಕ್ಕೆ ಅದಕ್ಕೆ ಫೋಟೋ ಬೇಕು ಅಂತ ಹೇಳಿದರು. ಎಲ್ಲ 7 ಜನರದ್ದು ಫೋಟೋ ಕೂಡ ನಾವು ಕಳಿಸಿದ್ದೀವಿ. ಅದರಿಂದ ನಿರಂತರವಾಗಿ ಇವರನ್ನು ಈಗ ಭಾಳ ಇವರಿಗೆ ಸಾಂತ್ವನ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಆದರೆ ದೇವರೇ ಸಾಂತ್ವನ ಮಾಡಬೇಕೆ ಹೊರತು ಮನುಷ್ಯನನ್ನು ಸಾಂತ್ವನ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಒಳ್ಳೆ ಯಾವಾಗ ಬರ್ಬೋದು ಅಂತ ಅದೇ ಅದು ಐಡೆಂಟಿಫೈ ಆದ ಕೂಡಲೇ ಎಲ್ಲ ಮೃತದೇಹಗಳನ್ನು ಸಾಗಿಸಲಿಕ್ಕೆ ಅಲ್ಲಿ ಇಂಡಿಯನ್ ಎಂಬಸಿ ಅವರೇ ಕೆಲಸ ಮಾಡ್ತಾರೆ. ಈಗ ಒಂದು ತಂಡ ಅಲ್ಲಿಗೆ ಹೋಗ್ತಾ ಇರುವಂತದ್ದು 8 ಜನರ ತಂಡ ಮುಖಂಡರು ಹೋಗ್ತಾ ಇದ್ದಾರೆ. ಸಂಬಂಧಿಕರು ಯಾರಾದರೂ ಹೌದು, ಆ ಸಂಬಂಧಿಕರು ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಶಿವಕುಮಾರ್ ಅವರ ಮಗ ಎಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಕೃಷ್ಣಪ್ಪ ಅಂತೇಳಿ ನಮ್ಮ ಮುಖಂಡರು ಅವರು ಕೂಡ ಹೋಗ್ತಾ ಇದ್ದಾರೆ. ಒಂದು 5-6 ಜನರು ನೆಲಮಂಗಲದ MLA ಅವರು ಕೂಡ ಹೋಗ್ತಾ ಇದ್ದಾರೆ. ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಒಮ್ಮೆ ಬಾಡಿಗಳೆಲ್ಲ ಐಡೆಂಟಿಫೈ ಆದ ಕೂಡಲೇ ಟ್ರಾನ್ಸ್ಪೋರ್ಟು ಮಾಡಲಿಕ್ಕೆ ಅದೆಲ್ಲ ತಕ್ಷಣ ಕಾರ್ಯಕ್ರಮ ತೆಗೆದುಕೊಳ್ತೀರಿ ಅಂತೇಳಿ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ನಮಗೆ ಆಶ್ವಾಸನೆ ಕೊಡ್ತಾರೆ.